ಅನ್ಸೆಲ್ಫಿಶ್ ಆಗಿರು, ಅನ್ಸೆಲ್ಫಿಶ್ ಆಗಿ ಕೆಲಸ ಮಾಡು. ಕೆಲಸ ಮಾಡುವಾಗ ನಿನ್ನ ದೇಹಕ್ಕೆ, ನಿನ್ನ ಮನಸ್ಸಿಗೆ ಎಲ್ಲೂ ತೊಂದರೆ ಆಗಬಾರ್ದು, ನಿನ್ನ ಶಾಂತಿ ಕೆಡಬಾರ್ದು. ಖುಷಿಯಿಂದ ಕೆಲಸ ಮಾಡು, ಆದರೆ ಅನ್ಸೆಲ್ಫಿಶ್ ಆಗಿ ಮಾಡು. ಆವಾಗ ನಿನಗೆ ಈ ಬಾಡಿ ಆ್ಯಂಡ್ ಮೈಂಡ್ ಎರಡೂ ಡಿಸ್ಟರ್ಬ್ ಮಾಡಿಕೊಳ್ಳದೆ ನೀನು ಕೆಲಸ ಮಾಡಿದ್ರೆ ಎಷ್ಟು ಗ್ಲೋರಿಫೈ ಮಾಡ್ಬೋದು ನೀನು ಅಂದರೆ ಎಕ್ಸಿಸ್ಟೆನ್ಸ್ನ. ದ ಹೋಲ್ ಎಕ್ಸಿಸ್ಟೆನ್ಸ್ ಈಸ್ ಇನ್ ಯುವರ್ ಬಾಡಿ, ಪಾರ್ಟ್ ಆಫ್ ಎಕ್ಸಿಸ್ಟೆನ್ಸ್. ಎಷ್ಟು ಎಂಜಾಯ್ ಮಾಡ್ಬೋದು. ದೇಹ ಮತ್ತು ಮನಸ್ಸಿಗೆ ನಾವು ತೊಂದರೆ ಕೊಡದೆ ಕೆಲಸ ಮಾಡೋದೇ ಕರ್ಮಯೋಗ. ಎಷ್ಟು ಆಸೆಗಳಿದೆ ನಮಗೆ, ಎಷ್ಟು ಕಡೆ ಹರಿತಾ ಇದೆ. ಎಲ್ಲ ಆಸೆಗಳನ್ನು, ಆ ಡಿಸೈರ್ಸ್, ಕಾಮಗಳನ್ನು ಎಲ್ಲ ಒಟ್ಟಿಗೆ ತಂದು ಒಂದು ಕಡೆ ಫೋಕಸ್ ಮಾಡಿದಾಗ ದಟ್ ಎಮೋಷನ್ ಬಿಕಮ್ಸ್ ಭಕ್ತಿ. ಭಕ್ತಿಯೋಗ ಅಂದರೆ ಏನು? ಎಲ್ಲ ಆಸೆಗಳು ಒಂದು ಕಡೆ ಸೇರಿ ಒಂದು ಆಸೆ ಪರಮಾತ್ಮನ ಕಡೆ ಹೋಗೋ ಹಾಗೆ ಮಾಡಿದ್ರೆ ನೀನು ಮಾಡೋ ಕೆಲಸ ಎಲ್ಲ ಅನ್ಸೆಲ್ಫಿಶ್ ಆಗಿ ಆಗುತ್ತಲ್ವ. ಭಕ್ತಿಯೋಗ ಕರ್ಮಯೋಗ ಟುಗೆದರ್. ನಾವು ಯಾವುದನ್ನು ನಂಬಿದ್ದೀವಿ, ನಾವು ಏನು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಧ್ಯಾನ ಮಾಡಿದ್ರೆ ಸಾಕು. ನಮ್ಮ ಮನಸ್ಸಿನ ಪದರಗಳು ಕಾಣಿಸ್ತೇ. ಅದೇ ಅಲ್ವಾ ರಾಜಯೋಗ. ಯಾತಕ್ಕೆ ಸಾಧನೆ, ಇದು ಸಾಧನೆ. ಯಾತಕ್ಕೆ ಸಾಧನೆಯನ್ನು ನಾವು ಕಾಂಪ್ಲಿಕೇಟ್ ಮಾಡ್ಕೊಳ್ತೀವಿ? ಇವಾಗ ಕಾಂಪ್ಲಿಕೇಶನ್ನಿಂದ ಹೊರಗೆ ಬರೋದೇ ಫ್ರೀಡಮ್. ನಿಮ್ಮ ಸಾಧನೆ ಇದನ್ನು ಈ ರೀತಿ ಇದು ಮೂರು ಸೇರೋದೇನೆ. ಸಾಧನೆಯನ್ನೇ ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ. ಸಾಧನೆ ಬೇಕು. ಸಾಧನೆ ನಮ್ಮನ್ನು ಬಿಡುಗಡೆ ಮಾಡಬೇಕು. ಫಸ್ಟು ಕಾಂಪ್ಲಿಕೇಶನ್ನಿಂದ ಹೊರಗೆ ಬನ್ನಿ. ಸುಲಭ ಸಾಧನೆ. ಧ್ಯಾನ ಮಾಡಿ.